ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನಂತಂದ್ರೆ, ಎಷ್ಟೋ ಬಾರಿ ನಮ್ಮ ಮನೆಯಲ್ಲಿ ನಮ್ಮ ಗಂಡ ಮಕ್ಳು ಕೇಳಲ್ಲ ಮಾತು, ಅಥವಾ ಮಕ್ಳು ಮಾತು ಕೇಳಲ್ಲ, ಅಥವಾ ನಮ್ಗೆ ಸುಮ್ಮನೆ ಏನೋ ಒಂಥರ ಅವರಿಂದ ಮಾನಸಿಕ ಕಿರಿಕಿರಿ ಆಗ್ತಾ ಇರುತ್ತೆ, ಅಥವಾ ಏನೋ ಮನೆಯಲ್ಲಿ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇವತ್ತು ನಾ ಹೇಳುವಂತಹ ಈ ಪರಿಹಾರವನ್ನ ನೀವು ಮಾಡಿ ಅಂತ ಹೇಳ್ತೀನಿ. ನೋಡಿ, ಈ ಪರಿಹಾರವನ್ನ ಪ್ರತಿ ಹುಣ್ಣಿಮೆಯ ದಿನ, ಅದು ಬಿಟ್ರೆ ಆರಿದ್ರಾ ನಕ್ಷತ್ರ ಅಥವಾ ಚಿತ್ತಾ ನಕ್ಷತ್ರ, ಅದನ್ನ ನೀವು ಕ್ಯಾಲೆಂಡರ್ ನೋಡಿ ಯಾವ ದಿನ ಬರುತ್ತೆ ಹೇಗೆ ಅಂತ ಹೇಳ್ಕೊಂಡು. ಹುಣ್ಣಿಮೆ 15 ದಿನಕ್ಕೆ ಬರೋದು ಎಲ್ರಿಗೂ ಗೊತ್ತೇ ಇದೆ, ಅದರ ದಿನನೂ ನೀವು ಮಾಡ್ಬೋದು. ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಬಿಳಿಯ ಪೇಪರು, ತಪ್ಪಿದ್ರೆ ಬಿಳಿಯ ವಸ್ತ್ರದಲ್ಲಿ ನೀವು ಮೊದಲಿಗೆ ನಿಮ್ಮ ಯಾರು ಮಗ ಅಥವಾ ಗಲಾಟೆ ಅಂದ್ರೆ ನಿಮ್ಮ ಮಾತು ಯಾರು ಮಗ ಕೇಳದಿದ್ರೆ ಅಥವಾ ಗಂಡ ಕೇಳದಿದ್ರೆ ಅವರ ಹೆಸರಿನಲ್ಲಿ ಆ ಬಿಳಿಯ ಪೇಪರ್ ಮೇಲೆ ಬರೀರಿ, ಅಥವಾ ಬಿಳಿಯ ವಸ್ತ್ರದ ಮೇಲೆ ಬರೀರಿ. ಅದನ್ನ ನೀವು ಆ ವಸ್ತ್ರದ ಮೇಲೆ ಬರೆದ ನಂತರ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಹಿಡಿ ಕಲ್ ಸಕ್ಕರೆಯನ್ನ ತೆಗೆದ್ಬಿಟ್ಟು ಆ ಕಲ್ ಸಕ್ಕರೆನ ತಪ್ಪಿದ್ರೆ ಸಕ್ಕರೆ ಅಂತ ಏನ್ ಹೇಳ್ತೀವೋ ಅದರಲ್ಲಿ ಇಡಬೇಕು. ಆ ನಂತರದಲ್ಲಿ ಅವರಿಗೆ ಹಾಲಿನಲ್ಲಿ ಅದನ್ನ ಏನು ಕರಗಿಸಿ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮ ಮಾತನ್ನ ಕೇಳ್ತಾರೆ. ಇದು ಯಾವುದೇ ರೀತಿಯ ಕೆಟ್ಟ ಪ್ರಯೋಗಗಳು ಅಲ್ಲ, ಇದು ಶುಭವಾಗಿರುವಂತದ್ದೇ. ಯಾಕಂದ್ರೆ ಇದನ್ನ ಏನು ಇದೆಲ್ಲ ಆಗೋಗ್ಬಿಡುತ್ತಾ ಅಂತ ನೀವು ಮಾಡಿ ನೋಡಿ, ಸತತವಾಗಿ ಮಾಡಿ ನೋಡೋದ್ರಿಂದ ಖಂಡಿತವಾಗ್ಲೂ ಅದರದ್ದು ರಿಸಲ್ಟ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಸೊ ಇಂತಹ ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.